ನೋಡಿ, ಪಾರ್ಟಿಯಲ್ಲಿ ಸುಮಾರಾಗಿ ನಾವು ಕೂಡ ಒಂದು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇವೆ. ಹಂಗಾಗಿ ಪಾರ್ಟಿಯಲ್ಲಿ ಕೆಲವೊಂದು ಅಂದ್ರೆ ನನ್ನ ಆಸೆ ಇಷ್ಟೇ, ಎಲ್ಲರೂ ಕೂಡ ಬಂದು ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಪಾರ್ಟಿಯ ನಾಯಕರೆಲ್ಲರೂ ಕೂಡ ಮುಂದೆ ಪ್ರಯಾಣ ಬೆಳೆಸಬೇಕು. ಯಾಕಂದ್ರೆ ಇವತ್ತಿದ್ದಂಥ ಕಾಂಗ್ರೆಸ್ಸಿನ ಸರ್ಕಾರದ ಪರಿಸ್ಥಿತಿ, ಕಾಂಗ್ರೆಸ್ ಅಲ್ಲಿದ್ದಂಥ ವಿಚಾರಗಳನ್ನು ನೋಡಿಕೊಂಡ್ರೆ ಜನರಿಗೆ ಇರುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಓಟ್ ಹಾಕುವಂಥ ಪರಿಸ್ಥಿತಿ ಯಾರೂ ಇಲ್ಲ. ಮುಂದಕ್ಕೆ 28ರಲ್ಲಿ ಪೂರ್ಣ ಪ್ರಮಾಣದಿಂದ ಅಧಿಕಾರಕ್ಕೆ ಬರಬೇಕಾಗಿದೆ. ನಂದೇನು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಅವಕಾಶನ ಮಾಡಿಕೊಟ್ರೆ, ಯಾಕೆ ಇವತ್ತು ಯತ್ನಾಳವರು ಕೂಡ ಒಂದು ಕಡೆ ಹೇಳ್ತಾ ಇದಾರ ನೋಡ್ರಿ, ಒಂದು ಕಡೆ ಯತ್ನಾಳವರು ಅವ್ರ ಗುಂಪುಗಾರಿಕೆ ಅಲ್ಲ ಪಾರ್ಟಿ, ವಿಜೇಂದ್ರ ಅವರು ಪಾರ್ಟಿ, ನಾನು ಪಾರ್ಟಿ, ಅದು ಎಲ್ಲರನ್ನು ಕೂಡ ಒಂದೇ ದಾಟಿಯಲ್ಲಿ ಎಳ್ಕೊಂಡು ಹೋಗಬೇಕಾದಂತ ಒಬ್ಬ ವ್ಯಕ್ತಿ ಬೇಕಾಗಿದೆ. ಯಡಿಯೂರಪ್ಪ ಅವರು ಮನಸ್ಸು ಮಾಡಿ, ನಮ್ಮ ಹಿರಿಯ ನಾಯಕರೆಲ್ಲರಿಗೂ ಮನಸ್ಸು ಮಾಡಿದ್ರೆ ಆಕಸ್ಮಿಕ ಬದಲಾವಣೆಯ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರೆ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕೇಳಿದ್ದೀನಿ. ಈಗ ಇರುವಂತ ಹಲವು ಗೊಂದಲಗಳ ನಡುವೆ ತಾವು ಅಧ್ಯಕ್ಷರಾದ್ರೆ ಹೇಗೆ ನಿಭಾಯಿಸ್ತೀರಿ? ನೋಡ್ರಿ, ರಾಮ್ಲವರು ಇವತ್ತು ರಾಜಕಾರಣ ಅನ್ನಂಥದ್ದು ಅನೇಕ ಬಾರಿ ಇಡೀ ರಾಜ್ಯದಲ್ಲಿದ್ದಂಥ 224 ಕ್ಷೇತ್ರಗಳು 30 ಜಿಲ್ಲೆಗಳಲ್ಲಿ ಸುಮಾರಾಗಿ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು 4 ಸಾರಿ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೆ. ರಾಮ್ಲೋನಿ ಇವತ್ತೇ ಹುಟ್ಕೊಂಡಂಥ ಲೀಡ್ರೇನಲ್ಲ, ಅನೇಕ ವರ್ಷಗಳಿಂದ ತಳಮಟ್ಟದಿಂದ ಇಲ್ಲಿ ತನಕ ಬಂದಿರುವಂಥ ಕಾರಣ. ಹಂಗಾಗಿ ಇವತ್ತು ಎಲ್ಲವನ್ನು ಕೂಡ ಸರಿಪಡಿಸ್ಕೋಬೇಕಂದ್ರೆ, ಯಾಕಂದ್ರೆ ಇವ್ರಿಗೆ ಬೇಕಾಗಿಲ್ಲ, ಅವ್ರು ಬೇಕಾಗಿಲ್ಲ, ಅವ್ರು ಬೇಕಾಗಿಲ್ಲ ಅಂತೇಳಿ ಈ ರೀತಿ ವಾತಾವರಣ ಇರುವಂಥ ಟೈಮಲ್ಲಿ ಒಬ್ಬ ಮನುಷ್ಯ ಬೇಕಾಗಿದೆ. ಯಾಕ ಆ ಮನುಷ್ಯ ಎಲ್ಲರೂ ಕೂಡ ಸಮಾನವಾದಂಥ ಒಂದೇ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾದಂಥ ಮನುಷ್ಯ ಬೇಕಾಗಿದೆ. ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅಂದ್ಕೊಂಡ್ರೆ ಅಕಸ್ಮಾತ್ ಬದಲಾವಣೆ ಮಾಡ್ಬೇಕನ್ನಂತ ಪಾರ್ಟಿ ತೀರ್ಮಾನ ಆದ್ರೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ರಿ ಅಂತೇಳಿ ಪರಿಪರಿಯಾಗಿ ಯಡಿಯೂರಪ್ಪವ್ರನ್ನ ಮತ್ತು ರಾಷ್ಟ್ರೀಯ ನಾಯಕರ ಬೇಡ್ಕೊತೀವಿ. ತಾವು ಕೂಡ್ಲಿಗಿಗೆ ಬರ್ತೀರಿ ಅಂತ ಹೇಳಿ ಕೆಲವರು ನೋಡೋಣ. ನನಗೆ ನೋಡ್ರಿ, ಇವತ್ತು ನನ್ನ ಎಲ್ಲ ಕೂಡ ನನ್ನ ಕುಟುಂಬ, ಇವತ್ತು ನನ್ನ ತಮ್ಮನವರಾದಂಥ ನೇಮರಾಜ್ ನಾಯ್ಕ ಅವರು ಕೂಡ ನನ್ನ ಕುಟುಂಬ ಇದ್ದಂತೆ. ನಮ್ದು ಯಾವತ್ತೇ ರಾಮ್ಲು ವಿಚಾರ ಬಂದ ಪಕ್ಷಾತೀತವಾಗಿ ನಾವೆಲ್ಲರಿಗೂ ಒಂದೇ ಕಡೆ ನಿಲ್ಲಂತವ್ರು. ಇವತ್ತು ಕುಮಾರಸ್ವಾಮಣ್ಣವರು ಕೂಡ ಒಂದೇ ಕಡೆ ಇದ್ದಾರ, ನೇಮರಾಜ್ ನಾಯ್ಕರು ಒಂದೇ ಕಡೆ ಇದ್ದಾರ, ಪ್ರಧಾನಮಂತ್ರಿಗಂತ ಮೋದಿಜಿ ಸಾಹೇಬರು, ಯಡಿಯೂರಪ್ಪರು ಎಲ್ಲರೂ ಕೂಡ ಒಂದೇ ಕಡೆ ಇರೋ ಕಾರಣ ಇವತ್ತು ರಾಮ್ಲವರು ಇವತ್ತು ಡಿಲಿಮಿಟೇಷನ್ದಲ್ಲಿ ಇನ್ನು 70 ಕ್ಷೇತ್ರಗಳು ಹೊಸವಾಗ್ತಾವ. ಈ ಸಾರಿ 70 ಕ್ಷೇತ್ರಗಳು ಹೊಸವಾಗ್ತವೆ. 70 ಕ್ಷೇತ್ರಗಳು ಅಂದ್ರೆ 300 ಕ್ಷೇತ್ರಗಳು ಆಗ್ತಾವ. ಆ 300 ಕ್ಷೇತ್ರಗಳಲ್ಲಿ ಬಹುಶಃ ಹಗರಿಬೊಮ್ಮನಹಳ್ಳಿ 2 ಆಗುತ್ತೆ, ಹಡಗಲಿ 2 ಆಗುತ್ತೆ. ಹಂಗಾಗಿ ಈ ಸಾರಿ ಒಂದೊಂದು 70 ಕ್ಷೇತ್ರಗಳು ಏನಾಗ್ತಾ ಇದೋ ಅದರಲ್ಲಿ 33% ಹೆಣ್ಮಕ್ಳಿಗೆ ಆಗುತ್ತೆ. ಆ ಹೆಣ್ಮಕ್ಳಿಗೆ ಆಗುತ್ತೆ. 70 ಕ್ಷೇತ್ರಗಳು ಹೊಸವಾಗ್ತಾವ. 1 ನೇಷನ್ 1 ಎಲೆಕ್ಷನ್ ಆಗುತ್ತೆ. ಇವೆಲ್ಲ ಕೂಡ ಸಮಾನವಾಗಿ ಬರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ನಮಗೆ ಗೊತ್ತಿಲ್ಲ. ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ನಾವೆಲ್ಲರೂ ಕೂಡ JDS ಮತ್ತು BJP ಒಂದಾಗಿ ಇವತ್ತು ಪಾರ್ಟಿ ಸಂಘಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು. ಇವತ್ತಿದ್ದಂಥ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅದು ನೆಲ ಸಮೇತ ಕಿತ್ತಾಗಬೇಕನ್ನಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.